ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಬೆಳಿಗ್ಗೆನೇ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದೇ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೂ. ಹಾಗೆ ಬೆಳಿಗ್ಗೆ ನಾವು ವಾಕಿಂಗ್ ಹೋಗಿ ಬಂದ್ವಲ್ಲ, ಸೊ ಅವತ್ತಿನ ದಿನ ಬೆಳಿಗ್ಗೆ ನಾನು ಒಂದು 7 ಗಂಟೆ ಅಷ್ಟರಲ್ಲಿ ಈಚೆ ಕಡೆ ಕೆಲಸಗಳೆಲ್ಲ ಸ್ವಲ್ಪ ಬೇಗ ಬೇಗ ಮುಗಿಸಿ ಟೀ ಮಾಡ್ಕೊಂಡು ಕುಡಿದು ನಮ್ಮ ಮನೆಯವ್ರ ಕೆಲಸಕ್ಕೆ ಅಂತ ಹೊರಟರು. ನಾನು ಬಂದುಬಿಟ್ಟು ಸ್ನಾನ ಮಾಡ್ಕೊಂಡು ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತೆ ಸ್ಯಾರಿನ ವೇರ್ ಮಾಡಿ, ಹಾಗಾಗಿ ಈ ಸ್ಯಾರಿ ಮತ್ತು ಅದು ಹೇರ್ಗೆ ಕ್ಲಿಪ್ ಹಾಕಿ ನೋಡಿ. ಸೊ ಅದು ಅಷ್ಟೇ, ಅದನ್ನು ನಾನು ಈ ಮಧ್ಯ ರೀಸೆಂಟಾಗಿ ಹಾಕೇ ಇಲ್ಲ, ತುಂಬ ದಿನ ಆಯಿತು. ಯಾಕೋ ಈ ಸ್ಯಾರಿಗೆ ಆ ಥರ ಹಾಕಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹಾಕ್ಕೊಂಡೆ. ಈ ಥರ ಸಿಂಪಲ್ ಸ್ಯಾರೀಸ್ ಇನ್ಮೇಲೆ ವೇರ್ ಮಾಡೋಣ, ಸುಮ್ಮನೆ ಏನಕ್ಕೆ ಬೀರೋದ್ರಲ್ಲಿ ತೊಗೊಂಡು ಇಟ್ಕೊಬಿಡ್ತೀನಿ, ಅದನ್ನು ವೇರ್ ಮಾಡೋಕ್ಕೆ ಟೈಮ್ ಇರಲ್ಲ, ಇನ್ನೊಂದು ನನಗೆ ಅಷ್ಟೊಂದು ಫ್ರೀ ಇರಲ್ಲ ಅಂತಂದೇ ಸುಮ್ಮನೆ ಇದ್ದೆ. ಆದರೆ ಹಾಕ್ಕೊಳ್ಳೋದು ಯಾವಾಗ, ಇನ್ನು ಏಜ್ ಬೇರೆ ಆಗ್ತಾಯಿತ್ತೆ, ಇನ್ನು ಮಕ್ಕಳು ಬೇರೆ ದೊಡ್ಡವ್ರು ಆಗ್ತಾವ್ರೆ, ಅದರಲ್ಲಿ ನಾನು ಇದೆಲ್ಲ ಹೊಲಿಸಿ ಹಂಗೆ ಇಟ್ಬಿಟ್ಟಿದ್ದೀನಿ ಬ್ಲೌಸಸ್ ಎಲ್ಲನೂ. ಇನ್ಮೇಲೆ ಡೈಲಿ ಅಂದಿಲ್ಲ ಅಂದರೂ ವಾರದಲ್ಲಿ 2 ಸಾರಿ 3 ಸಾರಿ ಹಾಕ್ಕೊಂಡು ವೀಡಿಯೋಸ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿಕೊಂಡು ಸೊ ಇವತ್ತು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಲೈಟ್ ವೆಯ್ಟ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಅವಾಗೆಲ್ಲ ಈ ಪಫ್ ಹ್ಯಾಂಡ್ ಎಲ್ಲ ಟ್ರೆಂಡಿಂಗ್ ಅಲ್ವಾ, ಸೊ ಹಂಗಾಗಿ ಹಂಗೆ ಹೊಲಿಸಿರೋ ಅಂಥದ್ದು ತುಂಬ ಚೆನ್ನಾಗೈತೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನನ್ನ ಫ್ರೆಂಡ್ ವೀಡಿಯೋ ಕಾಲ್ ಮಾಡಿದ್ಲು ಮಂಜು, ಅವಳಂತೂ ತುಂಬ ಮೆಚ್ಕೊಬಿಟ್ಲು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಕ್ಕ ಸ್ಯಾರಿಲಿ, ನೀನು ಒಂದು ವಾರದಲ್ಲಿ 1 ದಿನ 2 ದಿನ ಹಾಕೋ ಅಂತಂದೆಲ್ಲ ಮಾತಾಡಿದ್ವಿ. ಹಾಗೆ ವೀಡಿಯೋ ಕಾಲ್ ಮಾಡಿದ್ಲಲ್ಲ, ಅದೆಲ್ಲ ನಾನು ಲೈವಲ್ಲಿ ಹಂಗೆ ಇಟ್ಟಿದ್ದೀನಿ ಮಾತಾಡಿರೋದೆಲ್ಲನೂ, ನೀವು ನೋಡ್ತಾ ಇರಿ ಹಾಗೆಯೇ. ಯಾಕಂದರೆ ಪ್ರತಿಯೊಂದು ದಿನ ಬರೀ ಕೆಲಸ ಅದು ಇದು ಅಂತ ಕೊಡೋದಲ್ಲ, ನಮಗೋಸ್ಕರ ನಮಗೂ ಒಂದಿನ ಒಂದು ಸ್ವಲ್ಪ ಹೊತ್ತು 1 ಅವರ್ ಆದರೂ ಟೈಮ್ ಕೊಟ್ಕೋಬೇಕು. ಹಾಗಾಗಿ ನಾನು ಅವಳು ಅಷ್ಟೇ ವೀಕ್ಲಿ ಅಂದರೆ ಡೈಲಿ 1 ಅವರ್ ಆದರೂ ಮಾತಾಡ್ತೀವಿ. ವೀಡಿಯೋ ಕಾಲ್ ಮಾಡ್ತಾಳೆ, ಮತ್ತು ನೋಡಬೇಕು ಅಂದಾಗ ವೀಡಿಯೋ ಕಾಲು, ಇಲ್ಲಾಂದರೆ ರೆಗ್ಯುಲರ್ಲಿ ಮಾತಾಡ್ತಾ ಇರ್ತೀವಿ ಯಾವಾಗಲೂ ಫೋನ್ ಮಾಡಿ. ಸೊ ಮಾತಾಡಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಮಾಡಿದ್ಲು ಫೋನು. ನಾನು ಅಷ್ಟರಲ್ಲಿ ಗೊಜ್ಜಿಗೆ ಅಂತಂದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತಂದು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇವತ್ತು ಕೆಲಸಗಳೇ ತುಂಬ ಬ್ಯುಸಿ ಇದ್ದೆ. ನಾನು ಬ್ಯುಸಿ ಇರಬೇಕು ಅಂತ ಬ್ಯುಸಿ ಇದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಾರ್ದು, ಒಂದು 5-10 ನಿಮಿಷ ಕುತ್ಕೊಂಡ್ರೆ ಸರಿಯೇ. ಅದು ಬಿಟ್ಟು ಇನ್ನು ಮಲಗೋ ಅಷ್ಟು ಇದು ಮಾಡ್ಬೋದು ಅಂತಂದು ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರ ಜೊತೆ, ನಾನೀಗ ಮಲಗಿದ್ರೆ ನಮ್ಮ ಮನೆಯವರು ಮಲಗಿಬಿಡ್ತಾರೆ ಕೆಲಸದಿಂದ ಬಂದಿದ್ದ ತಕ್ಷಣ. ಅದಕ್ಕೋಸ್ಕರ ಮಲಗೋದೇ ಬೇಡ, ಈ ಥರ ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಿನ್ನೆಯಿಂದ ನಾವು ವಾಕಿಂಗನ್ನು ಶುರು ಮಾಡಿದ್ದೀವಿ. ಹಾಗೆ ಕೆಲಸನೂ ಶುರು ಮಾಡಿದ್ದೀವಿ ಇಬ್ಬರೂ. ನಾನೀಗ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ನೆಕ್ಸ್ಟ್ ಟಿಫನ್ ಮಾಡ್ತಾ ವಿಡಿಯೋ ಶೂಟ್ ಮಾಡ್ಕೊಂತ ಗೊಜ್ಜು ಮಾಡ್ತಾ ಇದ್ದೀನಿ. ತಣ್ಣಗ ತೆಗ್ದಿದ್ದೆ ಆಗ್ಲೇ, ಆಗೋಯ್ತು. ಇವಾಗ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಿಂದುಬಿಟ್ಟು, ಅದೇ ಪ್ರಮೋಷನ್ ವಿಡಿಯೋ ಇತ್ತಲ್ಲ ಒಂದು, ಅದು ಇವಾಗ ರೆಡಿ ಮಾಡಿಬಿಟ್ಟು ಯೂಟ್ಯೂಬ್ ಫಸ್ಟ್ ರೆಡಿ ಮಾಡ್ತೀನಿ, ಅದಾದಮೇಲೆ ಹಂಗೆ ಪ್ರಮೋಷನ್ದು ವಿಡಿಯೋ ಕುತ್ಕೊಬಿಡ್ತೀನಿ. ಹೌದು ಹೌದೌದು, ಚೆನ್ನಾಗಿ. ಅದೇ ಅದೇ ಅದೇ, ಹೇಳ್ಬೇಕಮ್ಮ. ಹೆಂಗ ಹೋಗ್ಬರ್ರಿ ನೀವೇನೆ. ಅದೇ ಕೆಲಸ ಮುಗ್ದಿಲ್ಲ, ಇನ್ನ ಐತೆ. ಸ್ವಲ್ಪ ಪಾತ್ರೆಗಳು ಇದಾವೆ, ಅದು ಇವಾಗ ಮುಟ್ಟಲ್ಲ ಪಾತ್ರೆಗಳೆಲ್ಲಾನು. ಏ 5 ಗಂಟೆಗೆ 5 ಗಂಟೆಗೆ ಎದ್ದು ಈ ಕಡೆ ಬೆಟ್ಟದಡಿಯವರೆಗೂ 1.5 ಕಿಲೋಮೀಟರ್ ಐತೆ ಮನೆಯಿಂದ. ತಿರ್ಗಿ ಅಲ್ಲಿಂದ ರಿಟರ್ನ್ 1.5 ಕಿಲೋಮೀಟರ್, 3 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ನಾನು ನಿಮ್ಮಣ್ಣ ಚೆನ್ನಾಗಿ ಓಡಾಡ್ಕೊಂಡು ಬಂದ್ವಿ. ಹಂಗೆ ಲಾಗು ಮಾತಾಡ್ಕೊಂತ ಡೈರೆಕ್ಟ್ ಹಂಗೆ ನಾನು ನಿಮ್ಮಣ್ಣ ಮಾಡಿದ್ವಿ ಇವತ್ತು. ಅದೇ ಹಾಕೋದು. ದೂಂತು ಕೂಡ ಯಾರಿಗೂ ಎದುರ್ತಾನೆ ಯಪ್ಪ, ಯಾರಿಗೂ ಎದುರಲ್ಲ. ಎಲ್ಲಿಲ್ಲ, ಎಲ್ಲ ತಗೋ ಹಿಂಗೆ ಯಪ್ಪ. ಅದಕ್ಕೆ ಹಂಗೆ ಅಷ್ಟೇ, ನಂದು ತಪ್ಪಿದ್ರು ನಂದು ತಪ್ಪೇ ಹಂಗೆ. ಹೌದು.
ಇಲ್ಲ ಇಲ್ಲ ಇಲ್ಲ. ಅಯ್ಯಯ್ಯಪ್ಪ, ಪುಣ್ಯಾತ್ಮ ಪುಣ್ಯಾತ್ಮ ಅಂತ ಹಾಡು ಹೇಳ್ಬೇಕು ಅಪ್ಪನ ಮೇಲೆ ಒಂದು. ಬಾ ತಿನ್ನೋಣ ಚಿತ್ರಾನ್ನ. ಹೌದಾ, ಅಣ್ಣನ ಕರ್ಕೊಂಡೋಗಮ್ಮ ಪಾಪ. ಈಗ ಮಂಜುವ, ಏ ಮಂಜುವ, ಮಾಡ್ತೀವಿ ನಿನ್ನು. ಅಲ್ಲ ಏ ಮಂಜುವ, ಅಣ್ಣಗೆ ಒಂದು ಇದು ಶಾರ್ಟ್ಸ್ ಟೀ ಶರ್ಟ್ ಹಾಕು. ಹಾ, ಜೆರ್ಸಿ ಜೆರ್ಸಿ. ಹೌದೇ, ಹಾ ಅದು ಹಾಕು. ಚೆನ್ನಾಗಿ ವಿಡಿಯೋ ಮಾಡು ಸ್ವಲ್ಪ ನಿಮ್ಮ ಫ್ಯಾಮಿಲಿದೆಲ್ಲ. ಹಾ ಮಾಡು, ಚೆನ್ನಾಗಿರ್ತೈತೆ. ಅಣ್ಣಂದು ಎಲ್ಲ ನೆನಪು ಚೆನ್ನಾಗಿರ್ತೈತೆ. ಇನ್ನೇನಿಲ್ಲ, ರೆಡಿಯಾಗಿ ಹೋಗಿ ಬರ್ರಿ. ಹಾ ಸರಿ. ಈಗ 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 ಹಾ ಬಾಯ್. ಬೆಳಿಗ್ಗೆ ಇದು ಎಳ್ಳಿಕಾಯಿ ಚಿತ್ರಾನ್ನ ಮಾಡಿ ತಿಂದು, ಮತ್ತು ಒಂದು ಸ್ವಲ್ಪ ಹೊತ್ತು ವೀಡಿಯೋ ವರ್ಕ್ ಇತ್ತು. ಸ್ವಲ್ಪ ಹೊತ್ತು ಅಂದರೆ ಒಂದು 4 ಅವರ್ ಹಿಡಿತೇಳ್ರಿ. ಸೊ ಎಲ್ಲ ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತಂದು ಅದೆಲ್ಲ ವರ್ಕ್ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಈಗ ಏನು ಊಟ ಮಾಡಲ್ಲ. ಮಧ್ಯಾಹ್ನ ಆಗಲೇ ಒಂದು 2-2:30 ಇಲ್ಲ 3 ಗಂಟೆನೇ ಆಗ್ತಾಯಿತ್ತೆ. ಆಯ್ತು ಹೋಗು, ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ಬೂ ಸೇಷಿಂಡವ ಅಂತಂದು ಬರ್ತಾನೆ ಅರವಿಂದ್. ಏಯ್ ನಿನ್ನ ಬಗ್ಗೆ ಎಲ್ಲ ಹೇಳ್ತೀನಿ ಕಣ. ಅದಕ್ಕೆ ಈಗ ಊಟ ಏನು ಮಾಡಲ್ಲ, ಅಶ್ವಿಲ್ಲ, ಲೇಟಾಗಿ ಊಟ ಮಾಡಿದೆ ನಾನು. ಸೊ ಹಂಗಾಗಿ ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ನೆಕ್ಸ್ಟು ಒಂದು ಪ್ರಮೋಷನ್ ಲಾಗ್ ಐತೆ, ಅದನ್ನು ಎಲ್ಲ ಶೂಟ್ ಮಾಡಿ ಅದನ್ನೆಲ್ಲ ಎಡಿಟ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಟ್ಟು ಸ್ವಲ್ಪ ಮ್ಯಾಟ್ರ್ ತಿಳ್ಕೊಳ್ಳೋದಿದೆ ಅದ್ರ ಬಗ್ಗೆ, ಸ್ವಲ್ಪ ಕಾನ್ಸೆಪ್ಟು ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ತೀನಿ. ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ ಕೆಲಸ ಎಲ್ಲ ಮುಗಿದ ಮೇಲೆ ನೋಡ್ತಾ ಇರಿ. ಈ ಸ್ಯಾರಿ ನೋಡಿ, ಸುಮಾರು ವರ್ಷಗಳ ಹಿಂದೆ ಸ್ಯಾರಿ ಇದು, ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಸ್ಯಾರಿ. ಈ ಶೆಕೆಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು. ಅದಕ್ಕೆ ಬರೀ ಡ್ರೆಸ್ಸಸ್ಸು, ಬರೀ ಅದೇ ನೈಟ್ ಡ್ರೆಸ್ಸು ಇದರಲ್ಲೇ ಇರ್ತೀನಿ. ಅದಕ್ಕೆ ಸಿಂಪಲಾಗಿ ಸ್ನಾನ ಮಾಡ್ಕೊಂಡು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತೈತೆ, ನನಗೇನು ಇಷ್ಟ ಆಯಿತು. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತೆ ಅಂತ ಹೇಳಿ. ಇದಂತೂ ಸುಮಾರು ವರ್ಷಗಳೇ ಆಗೈತೆ ಇದನ್ನು ತೊಗೊಂಡು. ಹಾಗೆ ನನ್ನ ಹತ್ರ ಏನು ಬೇಗ ಹಾಳಾಗಲ್ಲ. ಮೇಯ್ನು ಏನು ತೊಗೊಂಡ್ರೂ ಅದನ್ನ ನೀಟಾಗಿ ಎತ್ತಿಟ್ಕೊಂಡಿರ್ತೀನಿ. ಅದಕ್ಕೋಸ್ಕರ ಅದು ತುಂಬ ವರ್ಷಗಳಾದರೂ ಇರುತ್ತೆ ನನ್ನ ಹತ್ರ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ನಮ್ಮ ಮನೆಯವ್ರದ್ದು ಇವತ್ತು ಲಿಂಗಳ್ಳಿ ವರ್ಕ್ ಇತ್ತು. ಬೆಳಿಗ್ಗೆಯಿಂದ ನಾನು ಇಷ್ಟೆಲ್ಲ ಕೆಲಸ ಮಾಡಿದೆ. ಮತ್ತೆ ಮಧ್ಯೆ ಮಧ್ಯೆ ಬಂದು ಅವರು ನೋಡ್ತಾ ಹೋಗ್ತಾ ಇದ್ರು ಪಾಪ ಅಂತಂದು ಹೇಳ್ಬಿಟ್ಟು ನಾನು ಫೋನ್ ಮಾಡಿ ಹೇಳಿದೆ ಒಂದೇ ಸಾರಿನೇ, ನನಗೇನಾದರೂ ಫ್ರೂಟ್ ಜ್ಯೂಸು ಇಲ್ಲಾಂದರೆ ಮಿಲ್ಕ್ ಶೇಕ್ ಈ ಥರ ಬಾದಾಮ್ ಮಿಲ್ಕ್ ಆ ಥರ ತೊಗೊಂಡು ಬನ್ನಿ ಅಂದರೆ ಸರಿ ಆಯಿತು ಅಂತ ಒಂದೇ ಸಾರಿ ಅಂದ್ಬಿಟ್ರು. ಏನು ಬೈಲಿಲ್ಲ ಇವತ್ತು. ಅದಕ್ಕೆ ತಂದು ಕೊಟ್ಟರು. ಕೂಲಾಗಿದೆ, ಇನ್ನೂ ಕೋಲ್ಡ್ ಇದೆ, ಕುಡಿಯೋಣ ಅಂತ ಕವರಲ್ಲಿರೋದು ಬಿಚ್ಚಿ ಹಾಕ್ತಾಯಿದ್ದೀನಿ. ಪಾರ್ಸಲ್ ಅಂದರೆ ಇದೇ ಥರನೇ ಕೊಡ್ತಾರೆ, ನಮ್ಮ ಸೈಡೆಲ್ಲ ಹಿಂಗೆ ಕೊಡ್ತಾರೆ ಹೇಳ್ರಿ. ಅದಕ್ಕೆ ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಯೋಣ ಅಂತ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಮೊನ್ನೆ ಒಂದು ಸಾರಿ ಲಿಂಗಳ್ಳಿಗೆ ಹೋದಾಗ ಕೊಡಿಸಿದ್ರಿ ಇದು, ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ನನಗೆ ಈ ಬೇಸಿಗೆ ಶುರುವಾದಾಗಿಂದ ಫ್ರೂಟ್ ಜ್ಯೂಸ್ ಅಂತೆ, ಮಿಲ್ಕ್ ಶೇಕ್ಸ್ ಅಂತೆ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ. ಸೊ ಹಂಗಾಗಿ ಪಾಪ ನಮ್ಮ ಮನೆಯವ್ರ ಬಿಸಿಲಲ್ಲಿ ಕೆಲಸ ಮಾಡಿ ನನಗೆ ಕೇಳಿದ ತಕ್ಷಣ ಓಕೆ ತರ್ತೀನಿ ಅಂತ ತಗೊಂಡು ಬಂದರು. ಇನ್ನೊಂದು ಫೋನ್ಪೇ ಇವತ್ತು ವರ್ಕಿಲ್ಲ, ಲಿಮಿಟ್ ಅನ್ನೋದು ಕ್ರಾಸ್ ಆಗಿತ್ತು. ಆದ್ರೂ ಕೆಲಸ ಮಾಡಿರೋ ಹತ್ರ ದುಡ್ಡು ಇಸ್ಕೊಂಡು ತಗೊಂಡು ಬಂದವ್ರೆ ನೋಡ್ರಿ. ನಾನು ಅಂತೀನಿ ಒಂದೊಂದು ಸಾರಿ, ಏನು ರಫ್ ಆ್ಯಂಡ್ ಟಫ್ ಮನುಷ್ಯ ನೀವು, ಏನು ನಿಮ್ಗೆ ಇಷ್ಟ ಇಲ್ಲ ಅಂತಂದು ಅಂತೀನಿ. ಆದರೆ ಇವಾಗ ಹೇಳಿದ ತಕ್ಷಣ ತಂದುಕೊಟ್ರಲ್ಲ, ಫುಲ್ಲು ಖುಷಿ ಆಯಿತು ನನಗೆ. ಇವತ್ತಾದಷ್ಟು ಖುಷಿ ಇನ್ಯಾವತ್ತೂ ಆಗಿಲ್ಲ ನನಗೆ. ಕುಡಿಯೋಣ ಅಂತ ಇಲ್ಲೇ ಹಾಕ್ಕೊಂಡು ಕುಡಿತಾ ಇದ್ದೀನಿ ನೋಡಿ. ನಿಜ ಹೇಳ್ಬೇಕಂದ್ರೆ ಕೋಲ್ಡ್ ಐತೆ. ಸೂಪರ್ ಆಗೈತೆ. ನೀವು ಅಷ್ಟೇ
ಈ ಬೇಸಿಗೆಗೆ ಬಿಸಿಲಿಗೆ ಸ್ವಲ್ಪ ಫ್ರೂಟ್ ಜ್ಯೂಸ್ ಅಂತೆ, ಮಿಲ್ಕ್ ಶೇಕ್ಸ್ ಅಂತ ಈ ಥರ ಕುಡೀರಿ. ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋಕೆ ಹೋಗ್ಬೇಡ್ರಿ, ಅದು ಒಳ್ಳೇದಲ್ಲ ಹೆಲ್ತಿ ಅಂತ ಹೇಳ್ತಾ ಇರ್ತಾರೆ. ನಾನು ಆದಷ್ಟು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋಕೆ ಹೋಗಲ್ಲ. ಆದರೆ ಯಾವಾಗಲಾದರೂ ಏನಾದರೂ ಒಂದು ಹೊಟ್ಟೆಯಲ್ಲಿ ಕಿರಿಕಿರಿ ಈ ಥರ ಪೇನು ಆ ಥರ ಇದ್ದಾಗ ಮಾತ್ರ 7 ಅಪ್ ಆ ಥರ ಕುಡಿತಾ ಇರ್ತೀನಿ. ಅಷ್ಟು ಬಿಟ್ಟರೆ ನಾನು ಜಾಸ್ತಿ ಕುಡಿಯಲ್ಲ. ವರ್ಷಕ್ಕೆ ಒಂದು ಕುಡಿತೀನೋ ಇಲ್ಲ ಗೊತ್ತೇ ಇಲ್ಲ. ಅದು ಈ ಥರ ಫ್ರೂಟ್ ಜ್ಯೂಸ್ ಎಲ್ಲ ಯಾವಾಗಲೂ ಕುಡಿತಾ ಇರ್ತೀನಿ. ಪಾರಿವಾಳನ ಬಿಟ್ಬಿಟ್ಟು ಈಗ ಕಾಳು ಹಾಕ್ಬೇಕಂತೆ ನಮ್ಮ ಮನೆಯವ್ರು ಹೇಳ್ತಾವ್ರೆ. ಅವಕ್ಕೆ ನೀರಿಲ್ಲ, ಕೋಳಿಲ್ಲ, ಕಾಳಿಲ್ಲ, ಮಾಡೋಣಿಂದ ಅದೇ ಕಾಳು ತಂದೀನಿ. ರಾಗಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೇಳ್ರಿ ಇಲ್ಲ ದಂಟ್ಲನ ಕಾಳು ನೋಡಿ ಪಾರು ಆ ಕಡೆ కిందకే ఈతకే అటుకే అబ్బాయిలకి వెయ్యి ఆడే అన్నీ అట్లా అట్లా గోట్లకి వేసేది. ಇಡಿ ಬಾ 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 ಬಾ. ಹಲೋ ಎಲ್ರಿಗೂ. ಈಗ ಊಟನೂ ಮುಗಿಸಿದ್ದಾಯಿತು. ಮಧ್ಯಾಹ್ನ ಸ್ವಲ್ಪ ಕೆಲಸ ಮಾಡಿದೆ, ಅದೇನು ವೀಡಿಯೋ ಶೂಟ್ ಮಾಡಲಿಲ್ಲ. ಯಾಕಂದರೆ ನನಗೆ ವೀಡಿಯೋ ಶೂಟ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ಮಾಡಬೇಕಾಗಿತ್ತು. ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಈಗ ನಮ್ಮ ಮನೆಯವರು ಬಂದರು. ಅವರು ಈಚೆ ಕಡೆ ಹೋಗಿ ಬಂದಿದ್ದಾಯಿತು. ಬಂದಿದ್ದ ತಕ್ಷಣ ಈಗ ಊಟ ಮಾಡಿದ್ವಿ ಇಬ್ರು. ಮಕ್ಕಳಿನ್ನೂ ಬಂದಿಲ್ಲ, ಅವರು ಆಟಾಡ್ತಾ ಅವರೇ ಇನ್ನೂ. ಸೊ ಹಂಗಾಗಿ ಅವ್ರು ಬಂದಮೇಲೆ ಅವ್ರು ಊಟ ಮಾಡ್ಕೊತಾರೆ ಅಂತಂದು ನಾನು ಅವ್ರಿಗೆ ಸ್ವಲ್ಪ ಎತ್ತಿಟ್ಟು ನಾವು ಊಟ ಮಾಡ್ಕೊಂಡು ಈಗ ಸ್ವಲ್ಪ ವೀಡಿಯೋ ವರ್ಕ್ ಇದೆ, ಅದನ್ನು ಮುಗಿಸ್ತೀನಿ. ಅದನ್ನು ಮುಗಿಸ್ಬಿಟ್ಟು ಸ್ವಲ್ಪ ಬೇಗನೆ ಮಲಗ್ತೀವಿ. ಇನ್ಮೇಲೆ ಒಂದು 10 ಗಂಟೆ ಅಷ್ಟರಲ್ಲಿ ಮಲಗಿಬಿಡ್ತೀವಿ. ಸೊ ಬೆಳಗ್ಗೆ ಎದ್ದು ಇನ್ಮೇಲೆ ಡೈಲಿ ಹೋಗ್ಬೇಕಲ್ವ, ಸ್ವಲ್ಪ ವಾಕಿಂಗು ಚಿಕ್ಕ ಪುಟ್ಟ ವರ್ಕೌಟ್ಸ್ ಎಲ್ಲ ಮಾಡ್ಕೊಂಡು ಬರೋಣ ಅಂತಂದು. ಸ್ಯಾರಿ ನಾನು ನೋಡಿ, ಇದು ನಾನು ಹಾಕಿರುವಂಥ ಸರ ಮತ್ತು ಓಲೆ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಫುಲ್ಲು ಕೂದಲೆಲ್ಲ ಬಿಟ್ಟಿದ್ನಲ್ಲ, ಶೆಕೆ ಹೊಡೆದು ಎಲ್ಲ ಫುಲ್ಲು ಒಂಥರ ಸ್ವೆಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಮೇಲೆ ಎತ್ತಿ ಕಟ್ಟಿಬಿಟ್ಟೆ. ಈ ಥರ ಇದೆ ಅವತಾರ. ಈಗ ಸ್ಯಾರಿನೂ ಎಕ್ಸ್ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ನೈಟಿ ಏನಾದರೂ ಹಾಕ್ಕೊಂಡು ಮಲ್ಕೊಬಿಟ್ಟು ಬೆಳಗ್ಗೆ ಎದ್ದು ಡ್ರೆಸ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ವಾಕಿಂಗ್ ಅಂತ ಹೊರಡ್ತೀವಿ. ಸೊ ಬಂದಮೇಲೆ ನಾಳೆ ಇನ್ನು ವ್ಲಾಗು ಏನಿರುತ್ತೆ ಏನೋ ಎಲ್ಲ ಶೂಟ್ ಮಾಡಿಬಿಟ್ಟು ಅದೇ ಥರ ತೋರಿಸ್ತಾ ಇರ್ತೀನಿ ಪ್ರತಿದಿನವೂ. ಸೊ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಇನ್ಮೇಲೆ ವೀಕ್ಲಿ 2 ಆರ್ 3 ಟೈಮು ಈ ಥರ ಸ್ಯಾರಿ ಹಾಕ್ಕೊಂಡು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೂ ಚೆನ್ನಾಗಿರುತ್ತೆ ಮತ್ತು ನೋಡೋವಂಥವ್ರಿಗೂ ಚೆನ್ನಾಗಿರುತ್ತೆ. ಯಾಕಂದರೆ ಬರೀ ನನ್ನ ಡ್ರೆಸ್ಸಸ್ಸು ಮತ್ತು ಟೀ ಶರ್ಟು ಪ್ಯಾಂಟಲ್ಲೇ ಇದ್ದರೆ ನೋಡೋವಂಥವ್ರಿಗೂ ಡಿಫ್ರೆಂಟಾಗಿ ಅನಿಸಲ್ಲ. ಸೊ ಪ್ರತಿಯೊಬ್ಬರು ಈ ಥರ ನಂತರ ವ್ಲಾಗರ್ಸ್ ಎಲ್ಲ ಆ ಥರ ಮಾಡ್ತಾ ಇರ್ತಾರೆ. ನಾನೇ ಈ ಬ್ಯುಸಿ ಇದರಲ್ಲಿ ನಾನು ಆ ಥರ ಹಾಕ್ಕೊತಾ ಇರಲಿಲ್ಲ ಸ್ಯಾರೀಸು. ಇನ್ಮೇಲೆ ಹಾಕ್ಕೊಳ್ಳೋಣ. ಡೈಲಿ ವೇರ್ ಸ್ಯಾರೀಸ್ ತುಂಬ ಇದೆ ನನ್ನ ಹತ್ರ. ಅರ್ಧಕ್ಕರ್ಧ ನಾನು ಹಾಕ್ಕೊಂಡೇ ಇಲ್ಲ. ಆ ಥರ ಸ್ಯಾರೀಸ್ ಎಲ್ಲ ನಮ್ಮ ಅಮ್ಮನಿಗೆ ಕೊಟ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಇರೋವಂಥದ್ದೇ ಈಗ ಹಾಕ್ಕೊಂಡು ಸ್ವಲ್ಪ ದಿನ ಹಂಗೆ ಉಟ್ಬಿಟ್ಟು ನಮ್ಮ ಅಮ್ಮನಿಗೂ ಕೊಟ್ಟರೆ ನಮ್ಮ ಅಮ್ಮನೂ ಹಾಕ್ಕೊತಾ ಇರ್ತೈತೆ. ಮತ್ತು ಹೊಸ ತೊಗೊಂಡ್ರೆ ಅದನ್ನು ಹಾಕ್ಕೊಳ್ಳೋಕ್ಕೂ ನನಗೊಂಥರ ಈಸಿ ಆಗುತ್ತೆ. ಇಲ್ಲ ಅಂದರೆ ಅಲ್ಲೇ ಬೀರೋದಲ್ಲೇ ಕೊಳಿತಾ ಇರ್ತವೆ ಬಟ್ಟೆಗಳು, ಸ್ಯಾರಿಗಳು ಎಲ್ಲನೂ. ಸೊ ಹಂಗಾಗಿ ಇನ್ಮೇಲೆ ವೀಕ್ಲಿ 2 or 3 ಡೇಸ್ ಹಾಕ್ಕೊಂತೀವಿ ಇನ್ಮೇಲೆ ಸ್ಯಾರೀಸು. ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.